ತುಕಡೆ ಗ್ಯಾಂಗ್ ವಿರುದ್ಧ ಕೇಸರಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವರು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಮುಂದಾಗಿದ್ದಾರೆ. ಪ್ರತಿಭಟನೆ ಮೂಲಕ ದಿಕ್ಕು ತಪ್ಪಿಸುವ ಕೆಲಸವಾಗ್ತಾ ಇದೆ. ಬಾಂಗ್ಲಾ, ನೇಪಾಳದಲ್ಲಾದಂತೆ ಇಲ್ಲೂ ಕೂಡ ಮಾಡೋಕೆ ಹೊರಟಿದ್ದಾರೆ. ಮತ್ತೆ 370 ವಿಧಿ ಜಾರಿ ಮಾಡೋದು ಇವರ ಉದ್ದೇಶ. 370 ವಿಧಿ ಜಾರಿ ಮಾಡೋದು ಇವರ ಉದ್ದೇಶ. ಈ ಒಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟ ಏನು ನಡೀತಾ ಇತ್ತು, ಅದ್ರ ಜೊತೆಗೆ ಹಲವಾರು ಗುಂಪುಗಳು ಸೇರಿದ್ದಾವೆ. ಇದು ಭಾರತ ಒಂದು ಸಮಾಜ, ಭಾರತವನ್ನು ವಿಭಜನೆ ಮಾಡುವಂಥದ್ದು ಕೆಲವು ಗುಂಪುಗಳಿರ್ಬೋದು, ಕೆಲವು ಎಡಪಂಥಿ ಭಾವನೆ ಇರುವಂಥದ್ದು ಗುಂಪುಗಳಿರ್ಬೋದು. ಎಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ ಕೂಡ ಸೇರಿಕೊಂಡು ಮಾಡ್ತಾ ಇರೋದು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಒಂದು ರಾಷ್ಟ್ರಗಳಲ್ಲಿ ಏನು ನಡೆದಿದೆ, ಏನು ಅಂತಾರಾಷ್ಟ್ರೀಯ ಕೆಲವು ಷಡ್ಯಂತ್ರಗಳನ್ನು ಕೂಡ ಒಂದು ಮಾದರಿಯಾಗಿ ಇವರು ಅದನ್ನ ಒಂದು ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಗೌರವಿತ ನರೇಂದ್ರ ಮೋದಿಜಿಯವರು ದೇಶದ ಯುವ ಜನರಿಗೆ ಒಂದು ಸದೃಢವಾದಂಥ ಒಂದು ಭವಿಷ್ಯವನ್ನು ಕಟ್ಟುವಂಥ ಕೆಲಸವನ್ನು ಈಗಾಗಲೇ ಅವರ 11 ವರ್ಷದ ಒಂದು ಆಡಳಿತದಲ್ಲಿ ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಏನೇನು ಬದಲಾವಣೆಯನ್ನು ತರಬೇಕು, ಆ ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಯುವಕರಿಗೆ ಒಂದು ಭವಿಷ್ಯ ಕಟ್ಟುವಂಥ ದಿಕ್ಕಿನಲ್ಲಿರ್ಬೋದು, ಸ್ಪಷ್ಟವಾಗಿ ಆಲ್ರೆಡಿ ಕಾಣ್ತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ಕಳೆದ ಒಂದು ವಾರದಿಂದ ಯಾವ ರೀತಿ ಯುವಕರನ್ನ ತಪ್ಪದಾರಿ ಎಳೆಯುವಂತ ಒಂದು ಘಟನೆಗಳು ನಡೀತಾ ಇದೆ ಅಂತ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ವಿಶೇಷವಾಗಿ ನೀಟ್ ವಿಚಾರದಲ್ಲಿ ಈ ತುಕಡೆ ಗ್ಯಾಂಗ್ಗಳು ಅವರೇನು ಈ ಹೋರಾಟದ ಮೂಲಕ ದೇಶದಲ್ಲಿ ಒಂದು ಅಸ್ವಸ್ಥ ವಾತಾವರಣವನ್ನ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ, ದೇಶದಲ್ಲಿ ಒಂದು ಅರಾಜಕತೆಯನ್ನ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಜನ ಜಾಗೃತಗೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.